ಎಪಿಸೋಡ್ 49 ಕಿಸ್. ಚಾಲುಕ್ಯ ರಾಜ್ಯದ ನೇಕಾರರು ಪಲ್ಲವರು ಚಾಲುಕ್ಯರ ಮೇಲೆ ಆಕ್ರಮಣ ಮಾಡಿದಾಗ ಅಲ್ಲಿ ನೇಕಾರರು ಉದಯಪುರಕ್ಕೆ ಹೋಗಿ ಸೇರಿಕೊಂಡ್ರು. ಉದಯಪುರದ ಮಹಾರಾಣಿಗೆ ಇಷ್ಟ ಆಗಿ ಅದೇ ರೀತಿಯಲ್ಲಿ ಸೀರೆ ಹಾಕ್ಕೊಳ್ತಿದ್ರು. ಹೀಗೆ ಅವ್ರ ಕುಟುಂಬನೂ ಎಲ್ಲ ಕಡೆ ಹರಡಿತ್ತು. ಬ್ರಿಟಿಷ್ ಆಳ್ವಿಕೆ ನಂತರ ಆ ಕುಟುಂಬ ಕಣ್ಮರೆಯಾಗಿತ್ತು. ನೇಕಾರರು ಕೊನೆಯದಾಗಿ ಸಿದ್ಧಪಡಿಸಿದ ಸೀರೆ ಇದು, ಪ್ಯೂರ್ ರೇಷ್ಮೆ. ಈಗ ಅವ್ರ ಕುಟುಂಬದಲ್ಲಿ ಉಳಿದಿರೋ ಕೆಲವು ಜನರನ್ನ ಇಲ್ಲಿಗೆ ಸೇರಿಸ್ಕೊಂಡಿದ್ದೇವೆ. ಅವರು ಮಗ್ಗದಲ್ಲೇ ಸೀರೆ ಮಾಡೋದು. ಇಲ್ಲಿನ 1 ಫ್ಲೋರ್ನಲ್ಲಿ ಇರೋ ಸೀರೆ ಕೈಯಲ್ಲಿ ಮಾಡಿರೋದು. ಈ ಥರ HVA ಗ್ರೂಪಲ್ಲಿ ಮಂಗಳೂರು ಬಿಟ್ಟು ಎಲ್ಲೂ ಮಾಡೋದಿಲ್ಲ ಅಂತ ಹೇಳ್ದ. ಇದನ್ನೆಲ್ಲ ಕೇಳಿ ನಮ್ಮ ಹರ್ಷದ್ ಫುಲ್ ಇಂಪ್ರೆಸ್ ಆಗೋದ. ಸೀರೆ ತೋರಿಸೋದಕ್ಕೆ ಹೇಳ್ದ. ಅದರಲ್ಲಿ 2 ಪೀಸ್ ಸೀರೆ ಇತ್ತು. ಅದರಲ್ಲಿ ಹರ್ಷದ್ಗೆ ಫೇವ್ರೆಟ್ ಆಗಿ ಪ್ಯಾರೆಟ್ ಗ್ರೀನ್ ಕಲರ್, ಪಿಂಕ್ ಕಲರ್ ಬಾರ್ಡರ್ ಇರೋ ಸೀರೆ ಇಷ್ಟ ಆಯಿತು. ಸೀರೆ ತೆಗೆದುಕೊಂಡ. ಹರ್ಷದ್ ದಿಲೀಪ್ ಜೊತೆ ಮಂಗಳೂರಲ್ಲಿ ಸಾಕಾ ಈ ರೀತಿ ಸೀರೆ ಸಿಗೋದು? ಬೇರೆ HVA ಗ್ರೂಪಲ್ಲಿ ಈ ಥರ ಕೈಯಲ್ಲಿ ಮಾಡಿರೋ ಸೀರೆ ಬಗ್ಗೆ ಒಂದು ತಿಳಿಸ್ಬೇಕಲ್ವಾ? ಅಲ್ಲದೆ ಈಗಿರೋ ನೇಕಾರರು ಬೇರೆ, ಅವ್ರಿಗೆ ಈ ಸಿಲ್ಕ್ಸ್ ಕಳಿಸ್ಕೊಡೋ ಹಾಗೆ ಎಲ್ಲ ಗ್ರೂಪ್ಗೆ ಹೇಳಬೇಕು ಅಲ್ವಾ ಅಂತ ಹೇಳ್ದ. ಅದಕ್ಕೆ ದಿಲೀಪ್ ತಲೆ ಬಗ್ಸಿ, ಅದು ಹಾಗಲ್ಲ ಸರ್, ಇದು ಹೇಳೋಕೆ ಅಂತ ನಿಮ್ಮ ಹತ್ರ ಬಂದಿದ್ದೆ. ರೆಡ್ಡಿ ರಾಜು ನಿಮ್ಮ ಭೇಟಿ ಆಗೋಕ್ಕೆ ಪರ್ಮಿಷನ್ ಕೊಟ್ಟಿಲ್ಲ, ನೀವು ವರ್ಡ್ ಪ್ರಾಜೆಕ್ಟ್ನಲ್ಲಿ ಬ್ಯುಸಿ ಆಗಿದ್ದೀರಾ ಅಂತ ಹೇಳ್ದ. ಅದಕ್ಕೆ ಹರ್ಷದ್, ಓಕೆ, ನಾಳೆನೇ ಎಲ್ಲ ಚೇಂಜ್ ಆಗುತ್ತೆ. ಈ ರೀತಿ ಸೀರೆ ಕೈಯಲ್ಲಿ ನೇಯ್ದು ಮಾಡ್ತಿರೋದನ್ನು ಅಡ್ವರ್ಟೈಸ್ಮೆಂಟ್ ಕೊಡಿ. ಯಾರಾದರೂ ಸೆಲೆಬ್ರಿಟಿನ ಬ್ರ್ಯಾಂಡ್ ಅಂಬಾಸಿಡರ್ ಮಾಡಿ. ಈ ರೀತಿ ಹಿಸ್ಟ್ರಿ ಇರೋ ಸೀರೆಗಳಿಗೆ ಸಿಂಪಲ್ ಆಗಿ ಒಂದೇ HVA ಗ್ರೂಪ್ಗೆ ಇರೋ ಹಾಗೆ ಮಾಡಬೇಡಿ. ಈ ಸೀರೆ ಬಗ್ಗೆ ಪಬ್ಲಿಷಿಂಗ್ ಕೊಡಿ. ಹೀನಾ ಯಾವ ಸೀರೆ ಸೆಲೆಕ್ಟ್ ಮಾಡೋದು ಅಂತ ಗೊತ್ತಾಗದೆ ಎಲ್ಲ ಸೀರೆ ತೆಗೆಸಿ ಗುಡ್ಡೆ ಹಾಕಿ ಹರ್ಷದ್ಗೆ ಕಾಲ್ ಮಾಡಿದ್ಲು. ಎಲ್ಲಿದ್ದೀರಾ, ಬೇಗ ಬನ್ನಿ ಅಂತ ಹೇಳಿದ್ಲು. ಹರ್ಷದ್ ಬರ್ತಿದ್ದೀನಿ ಅಂತ ಹೇಳ್ದ. ಇನ್ನು ಅಮರ್ ಕವಿತಾ ರೆಡಿನಾ ಅಂತ ಡೋರ್ ನಾಕ್ ಮಾಡಿ ಒಳಗೆ ಬಂದ. ಕವಿತಾ ಅವಳದೇ ಯೋಚನೆಯಲ್ಲಿ ರೆಡಿ ಆಗ್ತಿದ್ಲು. ಅಮರ್ 2 ನಿಮಿಷ ಅವಳನ್ನೇ ನೋಡಿ ಆಮೇಲೆ ಕವಿತಾ ಹೀಗೆ ತಲೆ ಬಾಚಿಸಿದ್ರೆ ಕೂದಲೆಲ್ಲ ಬಿದ್ದು ಆಚೆ ಓಡಿ ಹೋಗುತ್ತೆ, ಇನ್ನೂ ರೆಡಿ ಆಗಿಲ್ವಾ ಅಂತ ಕೇಳ್ದ. ಕವಿತಾ ಎಚ್ಚೆತ್ತು, ಹಾಂ ಮುಗೀತು ಅಂತ ಮೇಲೆದ್ಲು. ಕವಿತಾ ಸೀರೆ ಹಾಕಿದ್ದನ್ನು ಅಮರ್ ಗಮನಿಸಿರಲಿಲ್ಲ. ಅವಳು ಬ್ಲೂ ಸೀರೆಯಲ್ಲಿ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದ್ಲು. ಅಮರ್ ಅವಳು ನೋಡಿ ಅವನ ಹಾರ್ಟ್ ಮೇಲೆ ಕೈ ಇಟ್ಕೊಂಡ್ನು. ಕವಿತಾ ಎಷ್ಟು ಫ್ಲರ್ಟ್ ಮಾಡ್ತಾನೆ, ಯಾರನ್ನೂ ಬಿಡೋದಿಲ್ಲ ಅಂತ ಅಂದ್ಕೊಂಡ್ಳು. ಅಮರ್ ಸರ್ಗೆ ಬುದ್ಧಿ ಇಲ್ವಾ, ಇವನು ಸ್ಟೂಡೆಂಟಾಗಿ ತೊಗೊಂಡಿದ್ದಾರೆ ಅಲ್ಲ ಅಂತ ಹೇಳ್ಕೊಂಡು ರೆಡಿ ಆಗ್ತಿದ್ಲು. ಅಮರ್ ಸುಧಾರಿಸ್ಕೊಂಡು ಹೋಗಿ ಬೆಡ್ ಮೇಲೆ ಕುತ್ಕೊಂಡು ಬೇಗ ರೆಡಿ ಆಗು ಅಂತ ಹೇಳ್ದ. ಅವಳು ಹ್ಞೂ ಅಂತ ಮೂತಿ ತಿರುಗಿಸಿ ರೆಡಿ ಆಗ್ತಿದ್ಲು. ಅಮರ್ ಮ್ಯಾಗ್ಝಿನ್ ತೆಗೆದು ಓದೋದಕ್ಕೆ ಶುರು ಮಾಡಿದ್ದ. ಕವಿತಾ ಟ್ರಾನ್ಸ್ಪರೆಂಟ್ ಸೀರೆ ಹಾಕಿದ್ಲು. ಅವಳು ತಲೆ ಬಾಚ್ತಾ ಒಂದು ಕೈ ತಲೆ ಮೇಲೆ ಕೂದಲು ಇಟ್ಕೊಂಡು ಹೇರ್ ಪಿನ್ ಹುಡುಕ್ತಾ ಇದ್ಲು. ಆಗ ಅವಳ ಸೊಂಟ ಕ್ಲೀನಾಗಿ ಕಾಣಿಸ್ತಾ ಇತ್ತು. ಮಿಸ್ಸಾಗಿ ಅಮರ್ ಕವಿತಾ ಕಡೆ ನೋಡ್ದ. ಅವಳ ಆ ಬ್ಯೂಟಿ ನೋಡಿ ಕಾಳದು ಹೋದ. ಅವಳನ್ನೇ ನೋಡ್ತಾ ಇದ್ದ. ಇನ್ನು ಕವಿತಾ ಎಲ್ಲಿ ಹೋಯ್ತು ಏರ್ ಪಿನ್ ಅಂತ ಹುಡುಕ್ತಿದ್ಲು. ಅದು ಅಮರ್ ಇರೋ ಕಡೆ ಅಲ್ಲೇ ಹೇರ್ ಪಿನ್ ಇತ್ತು. ಅವಳು ಬಾಲು, ಅದು ಅಲ್ಲಿ ಏರ್ ಪಿನ್ ಕೊಡು ಅಂತ ಕೇಳಿದ್ಲು. ಆದರೆ ಅಮರ್ಗೆ ಅವಳ ಮಾತು ಕೇಳಿಸ್ತಿರ್ಲಿಲ್ಲ. ಯಾಕೆ ಹೇಳಿ, ಅವಳಲ್ಲೇ ಮುಳುಗೋಗಿದ್ನಲ್ಲ. ಅಯ್ಯೋ ಇವನಿಗೇನಾಯಿತು ಅಂತ ಬೈದ್ಕೊಂಡೆ ಅವನ ಹತ್ತಿರ ಬಂದ್ಲು. ಆಗ ಅಮರ್ ಏನು ಕವಿತಾ ಅಂದ. ಕರ್ಮ ಅಂತ ಅವಳು ಪಿನ್ ತೆಗೆದುಕೊಳ್ಳೋಕೆ ಹೋಗಿ ಸೀರೆ ಕಾಲಿಗೆ ಸಿಕ್ಕಿ ಅಮರ್ ಮೇಲೆ ಬಿದ್ಲು. ಅಮರ್ ಕವಿತಾ ಹುಷಾರು ಅಂತ ಹೇಳ್ತಿದ್ದ. ಅಷ್ಟರಲ್ಲಿ ಅವಳು ಅಮರ್ನ ಮೇಲೆ ಬಿದ್ದಿದ್ಲು. ಅಮರ್ ಕವಿತಾಗೆ ಪೆಟ್ಟಾಗಬಾರ್ದು ಅಂತ ಅವಳು ಸೊಂಟ ಸೇರಿಸಿ ಹಿಡ್ಕೊಂಡ. ಕವಿತಾಗೆ ಬಾಡಿಯಲ್ಲೆಲ್ಲ ಕರೆಂಟ್ ಪಾಸ್ ಆಗಿತ್ತು. ಅವಳಿಗೆ ನಾಚಿಕೆ ಆಗ್ತಿತ್ತು. ಅಮರ್ಗೆ ಲೈಟಾಗಿ ಕೈ ನೋವಾಗಿತ್ತು. ಅವನು ಕವಿತಾ ಯು ಆಲ್ ರೈಟ್ ಅಂತ ಕೇಳ್ದ. ಅದಕ್ಕೆ ಕವಿತಾ ಅಂತ ತಲೆ ಆಡಿಸಿ ಹಾಗೆ ಅವನ ಎದೆ ಮೇಲೆ ಮುಖ ಮುಚ್ಕೊಂಡಿದ್ಲು. ಅಲ್ಲ ಇವಳಿಗೆ ಏನಾಯಿತು ಅಂತ ಕವಿತಾ ಅಂತ ಕರೆದ. ಅವಳು ಆಗ ಪ್ರಜ್ಞೆಗೆ ಬಂದು ಏನು ಅಂತ ಕೇಳಿದ್ಲು. ಅದಕ್ಕೆ ಅಮರ್ ನಾನು ಬೆಟ್ಟಲ್ಲ ಅಂತ ಹೇಳ್ದ. ಕವಿತಾ ತಕ್ಷಣ ಪಕ್ಕಕ್ಕೆ ಜರ್ಕೊಂಡ್ಳು. ಏನು ತಿಂತೀಯ ನೀನು, ಕೈಗೆ ನೋವಾಯಿತು ಅಂತ ಹೇಳಿದೆ. ಅದಕ್ಕೆ ಕವಿತಾ ನನಗೆ ಬೈದಿರೋದಕ್ಕೆ, ಬೇರೆ ಹುಡುಗಿರ ಜೊತೆ ಫ್ಲೋಟ್ ಮಾಡಿರೋದಕ್ಕೆ, ಡೋರ್ ನಾಕ್ ಮಾಡದೆ ಒಳಗೆ ಬಂದಿರೋದಕ್ಕೆ ಸರಿಯಾಗಿದೆ ನಿನಗೆ ಅಂತ ಹೇಳಿದ್ಲು. ಅದಕ್ಕೆ ಅಮರ್ ನಾನು ಬೈದೆ ಅಂತ ಮುಖ ದಪ್ಪ ಮಾಡ್ಕೊಂಡಿದ್ದು ಅಂತ ಹೇಳ್ದ. ಅಮರ್ ಬೆಡ್ ಮೇಲೆ ಇನ್ನೂ ಸ್ವಲ್ಪ ಕವಿತಾ ಹತ್ರ ಬಂದು ಹೇಳ್ದ. ಅದಕ್ಕೆ ಅವಳು ಹ್ಞೂ ಅಂತ ಹೇಳಿದ್ಲು. ಅಮರ್ ಸೀದಾ ಕವಿತಾ ಹೊಟ್ಟೆ ಮೇಲೆ ತಲೆ ಇಟ್ಕೊಂಡು, ಕೇಳು, ಇಲ್ಲಿ ನಾನು ಕೆಲಸದ ವಿಷಯದಲ್ಲಿ ತುಂಬ ಸ್ಟ್ರಿಕ್ಟ್.
ನಾನು ಬೈಯೋದನ್ನು ಕೆಲಸದಲ್ಲಿ ಮಾತ್ರ ಸೀರಿಯಸ್ ಆಗಿ ತೊಗೋಬೇಕು, ಅದನ್ನು ಕೆಲಸ ಮುಗಿದ್ಮೇಲೆ ಬಿಟ್ಬಿಡಬೇಕು. ನಾನು ಅಮರ್ ಸರ್ ಹತ್ರ ತುಂಬ ಬೈಸ್ಕೊಂಡಿದ್ದೀನಿ ಗೊತ್ತಾ ಅಂತ ಹೇಳ್ದ. ನಿನಗೆ ಅಷ್ಟಕ್ಕೂ ಮೀರಿ ಬೇಜಾರಾಗಿದ್ದರೆ ಸಾರಿ ಅಂತ ಹೇಳ್ದ. ಅಮರ್ ಹರ್ಷದ್ ಇಬ್ಬರು ಜಗಳ ಆಡಿ ಅಮ್ಮ ವನಜಾ ಹತ್ರ ಕಂಪ್ಲೇಂಟ್ ತೊಗೊಂಡು ಹೋಗ್ತಿದ್ರು. ಆಗ ಒಬ್ಬರು ರಾಜಿ ಆಗಿ ಅಮ್ಮನ ಹೊಟ್ಟೆ ಮೇಲೆ ಇಬ್ಬರು ತಲೆ ಇಟ್ಟು ಕಾಂಪ್ರಮೈಸ್ ಆಗ್ತಿದ್ರು. ಅಮರ್ಗೆ ಹಳೆ ಬುದ್ಧಿ ಹೋಗದೆ ಕವಿತಾ ಮೇಲೆ ಹಾಗೆ ಮಲಗಿದ್ದ. ಕವಿತಾ ಶಾಕ್ನಲ್ಲಿ ಏನೂ ರಿಯಾಕ್ಟ್ ಮಾಡೋದಕ್ಕಾಗದೆ ಸುಮ್ಮನೆ ಇದ್ಲು. ಅಮರ್ ಮಾತಾಡ್ತಾ ಇರೋ ಕಡೆ ಗಮನ ಕೊಟ್ಟು ಅವಳು ತನ್ನ ಹೊಟ್ಟೆ ಮೇಲೆ ತಲೆ ಇಟ್ಕೊಂಡಿರೋದು ಮರ್ತಿದ್ಲು. ಇನ್ನು ಅಮರ್ ನಿನಗೆ ಅಷ್ಟು ಬೇಜಾರಾಗಿದ್ದರೆ ಸಾರಿ, ಇನ್ಯಾವತ್ತೂ ನಿನಗೆ ಬೈಯೋದಿಲ್ಲ ಅಂತ ಹೇಳ್ದ. ಆ ಕವಿತಾ ಇಟ್ಸ್ ಓಕೆ ಬಿಡು ಅಂತ ಹೇಳಿದ್ಲು. ಅಮರ್ ಹಿತ ತುಂಬ ನರ್ವಸ್ ಆಗಿದ್ಲು. ಅವಳಾಗ ಸಮಾಧಾನ ಆಗಲಿ ಅಂತ ಹಗ್ ಮಾಡ್ಕೊಂಡಿತ್ತು, ಏನೂ ಹೇಳಿರಲಿಲ್ಲ. ನೀನು ಎಲ್ಲನೂ ತಪ್ಪು ತಿಳ್ಕೊಳ್ತೀಯ ಅಂತ ಹೇಳ್ದ. ಆ ಕವಿತಾ ಹೌದಾ ಸರಿ ಅಂತ ಹೇಳಿದ್ಲು. ಅಮರ್ ಕವಿತಾಗೆ ಇಬ್ಬರು ಇರೋ ಸಿಚುಯೇಷನ್ ನೆನಪಾಗಿದ್ದ ತಕ್ಷಣ ನೋ ಅಂತ ಮೇಲಿದ್ರು. ಅದೇ ಟೈಮ್ಗೆ ಅಮರ್ ಫೋನ್ ಬೆಡ್ ಮೇಲೆ ಬಿದ್ದೋಯ್ತು. ಕವಿತಾ ಅಮರ್ಗೆ ಸಿಗೋದ್ರಲ್ಲಿ ಎಲ್ಲ ಹೊಡಿತಿದ್ಲು. ಅಮರ್ ಇವಳು ಹೀಗೆ ಆಡಿದ್ರೆ ಟೈಮ್ ಆಗುತ್ತೆ ಅಂತ ಕವಿತಾ ಸ್ಟಾಪ್ ಅಂತ ಹೇಳ್ದ. ಅವಳು ಕೇಳದೆ ಪಿಲ್ಲೋ ಎಲ್ಲ ಎಸಿತಿದ್ಲು. ಅವನು ಕವಿತಾ ಸ್ಟಾಪ್ ಇಲ್ಲ ಕಿಸ್ ಮಾಡಿಬಿಡ್ತೀನಿ ಅಂತ ಹೇಳ್ದ. ಆದರೂ ಕವಿತಾ ಕೇಳದೆ ಬೈತು ಹೊಡಿಯೋಕೆ ಶುರು ಮಾಡಿದ್ಲು. ಅಮರ್ ಒಂದೇ ಒಂದು ಹೆಜ್ಜೆ ಇಡ್ತಾ ಅವಳ ಹತ್ರ ಹೋದ. ಕವಿತಾ ಹಿಂದೆ ಹಿಂದೆ ಹೋಗ್ತಿದ್ಲು. ಗೋಡೆ ಸಿಕ್ಕಿ ಅಲ್ಲೇ ಲಾಕ್ ಆದ್ಲು. ಅವಳ ಹತ್ರ ಹೋಗಿ ಅಮರ್ ಸಾಕು ನಿಲ್ಲಿಸು ಅಂತ ಹೇಳ್ದೆ ಅಲ್ವಾ ಅಂತ ಹೇಳ್ದ. ಅಮರ್ಗೆ ಅವಳು ಜಗಳ ನಿಲ್ಲಿಸ್ಬೇಕು ಅಂತ ಹಾಗೆ ಹೇಳಿದ್ದ, ಸ್ವಲ್ಪ ಎದುರಿಸೋಣ ಅಂತ. ಆದರೆ ಕವಿತಾ ಎಲ್ಲ ನೀನೇ ಅಲ್ವಾ ಮಾಡಿದ್ದು ಅಂತ ಆ ಸಿಚುಯೇಷನಲ್ಲೂ ಸಮಜಾಯಿಸಿ ಕೊಟ್ಕೊಡ್ತಿದ್ಲು. ಅಮರ್ ನಿನಗೆ ಎಷ್ಟೇ ಹೇಳಿದ್ರು ಅಷ್ಟೇ ಹೇಳೋದು ಮಾಡಿಬಿಡ್ಬೇಕು ಅಂತ ಅವಳು ಸೊಂಟಕ್ಕೆ ಕೈ ಹಾಕಿ ಅವಳು ಕೆನ್ನೆಗೆ ಮುತ್ಕೊಟ್ಟ. ಕವಿತಾ ಕೋಪದಲ್ಲಿ ಬಾಲು ಆರ್ ಯು ಮ್ಯಾಡ್ ಅಂತ ಕಿರ್ಚ್ಕೊಂಡ್ಳು. ಅವಳಿಗೆ ಕೋಪ ಬಂದಿತ್ತು. ಅವಳು ದೂರ ಹೋಗು ಬಾಲು ಅಂತ ಬೈದ್ಲು. ಅಮರ್ಗೆ ಟೆನ್ಷನ್ ಆಗಿ ಈ ಮುಚ್ಚು ಬಾಯಿ, ರೂಮಲ್ಲಿರೋರು ಎಲ್ಲ ಏನಾಯಿತು ಅಂತ ಬಂದರೆ ಅಂತ ಹೇಳ್ದ. ಆದರೆ ಕವಿತಾ ಅದನ್ನು ಕಿವಿ ಮೇಲೂ ಕೂಡ ಹಾಕ್ಕೊಳ್ದೆ ಮತ್ತೆ ಕಿರ್ಚೋದಕ್ಕೆ ಹೋದ್ಲು. ಆಗ ಅಮರ್ ಕವಿತಾ ಲಿಪ್ಸ್ಗೆ ಕಿಸ್ ಮಾಡೋದ್ರ ಮೂಲಕ ಲಿಪ್ ಲಾಕ್ ಮಾಡಿದ್ದ. ಕವಿತಾ ಬಿಡು ಬಿಡು ಅಂತ ಅವನನ್ನು ತಳ್ತಿದ್ಲು. ಆದರೆ ಅವಳು ಅವನ್ನ ಹಿಂದೆ ತಳ್ಳಿದಷ್ಟು ಅವನ ಸೊಂಟದ ಮೇಲಿನ ಹಿಡಿತ ಬಿಗಿ ಆಗ್ತಿತ್ತು. ಕಿರ್ಚಬೇಡ ಅಂತ ಹೇಳ್ದೆ ಅಲ್ಲ, ಈಗ ಬಿಟ್ಟರೆ ಅದೇ ಮಾಡ್ತೀಯಾ ಅಂತ ಹೇಳ್ದ. ಕವಿತಾ ಎಷ್ಟೇ ಪ್ರಯತ್ನ ಮಾಡಿದ್ರೂ ಬಿಡಿಸ್ಕೊಳ್ಳೋದಕ್ಕೆ ಆಗ್ತಿರ್ಲಿಲ್ಲ. ಕವಿತಾ ಅಮರ್ ಮೇಲೆ ಕೋಪ ಮಾಡ್ಕೊಳ್ತಾಳ. ಸೀರೆನ ಹರ್ಷದೀನಾಗೆ ಹೇಗೆ ಕೊಡ್ತಾನೆ, ಇದನ್ನೆಲ್ಲ ಬನ್ನಿ ತಿಳ್ಕೊಳ್ಳೋಣ. ಎಪಿಸೋಡ್ 50 ಕಿಸ್ಗೆ ರೆಸ್ಪಾನ್ಸ್. ಅಮರ್ ಕವಿತಾ ಲಿಪ್ಸ್ಗೆ ಕಿಸ್ ಮಾಡೋದ್ರ ಮೂಲಕ ಲಿಪ್ ಲಾಕ್ ಮಾಡಿದ್ದ. ಕವಿತಾ ಬಿಡು ಬಿಡು ಅಂತ ಅವನನ್ನು ತಳ್ತಿದ್ಲು. ಆದರೆ ಅವಳು ಅವನ್ನ ಹಿಂದೆ ತಳ್ದಷ್ಟು ಅವನ ಸೊಂಟದ ಮೇಲೆ ಹಿಡಿತಾ ಬಿಗಿ ಆಗ್ತಿತ್ತು. ಕಿರ್ಚಬೇಡ ಅಂತ ಹೇಳ್ದೆ ಅಲ್ಲ, ಈಗ ಬಿಟ್ಟರೆ ಅದೇ ಮಾಡ್ತೀಯ ಅಂತ ಹೇಳ್ದ. ಕವಿತಾ ಎಷ್ಟೇ ಪ್ರಯತ್ನ ಮಾಡಿದ್ರೂ ಬಿಡಿಸ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ. ಅಮರ್ ಬಿಟ್ಟರೆ ಕಿರಿಚ್ತಾಳೆ ಅಂತ ಲಿಪ್ಸ್ನ ಬಿಡದೆ ಲಾಕ್ ಮಾಡಿದ್ದ. 2 ನಿಮಿಷ ಆದಮೇಲೆ ಕವಿತಾ ಬಿಡಿಸ್ಕೊಳ್ಳೋದು ಬಿಟ್ಲು. ಅಮರ್ ಹೈಟ್ ಇದ್ದ, ಕವಿತಾ ಕುಳ್ಳಿ. ಅವಳ ಕಾಲನ್ನ ಬೆರಳು ತುದಿಯನ್ನು ನಿಂತ್ಕೊಂಡ್ಳು. ಆಗ ಹೈಟ್ ಸರಿ ಆಯಿತು. ಇಬ್ಬರು ಅವ್ರ ಕಿಸ್ಗೆ ಸ್ಪಂದಿಸಿದ್ರು. ಇಬ್ಬರು ಅಪೋಸ್ ಮಾಡಿದೆ 5 ನಿಮಿಷ ಆಗಿತ್ತು ಕಿಸ್ ಮಾಡೋದಕ್ಕೆ ಶುರು ಮಾಡಿ. ಕವಿತಾ ಅಮರನ್ನು ಬೆಳೆಸಿ ಸೊಂಟ ಹಿಡ್ಕೊಂಡಿದ್ಲು. ಇಬ್ಬರನ್ನ ಅವ್ರ ಪ್ರೀತಿನ ಗೊತ್ತಿಲ್ಲದೆ ಎಕ್ಸ್ಪ್ರೆಸ್ ಮಾಡ್ತಿದ್ರು. ಕವಿತಾ ಫೋನ್ ರಿಂಗ್ ಆಯಿತು. ಆಗ ಇಬ್ಬರಿಗೂ ಪ್ರಜ್ಞೆ ಬಂದು ಹಾಗೆ ಒಬ್ಬರು ಮುಖೊಬ್ಬರು ನೋಡಿಕೊಂಡ್ರು. ಕವಿತಾ ಅಮರ್ ಇನ್ನೂ ಕಿಸ್ ಮಾಡ್ತಿದ್ರು. ಆಗ ಇಬ್ಬರು ಕಿಸ್ ಕೊಡೋದು ಸ್ಟಾಪ್ ಮಾಡಿ ದೂರ ಆದರು. ಅಮರ್ ಅವಳು ಬೀಳ್ಸಿದ ಎಲ್ಲ ಪಿಲ್ಲೋ ಎತ್ತಿ ಮೊದಲಿನ ಜಾಗಕ್ಕೆ ಇಟ್ಟ. ಕವಿತಾ ಅಮ್ಮ ಬರ್ತಾ ಇದ್ದೀನಿ ಅಂತ ಬೇಗ ಬೇಗ ರೆಡಿ ಆದ್ಲು. ಅಮರ್ ಅಷ್ಟರಲ್ಲಿ ಆಚೆ ಹೋಗಿದ್ದ. ಕವಿತಾ ರೂಮ್ ಡೋರ್ ಲಾಕ್ ಮಾಡೋಕ್ಕೆ ಹೋಗುವಾಗ ಮೊಬೈಲ್ ರಿಂಗ್ ಆಗಿತ್ತು. ಯಾರ್ದು ಅಂತ ಹೋಗಿ ನೋಡಿದ್ಲು. ಅಮರ್ ಫೋನ್ ಬೆಡ್ ಮೇಲೆ ಬಿದ್ದಿತ್ತು. ಅದರಲ್ಲಿ ಹರ್ಷದ್, ಅಮರ್, ವನಜಾ 3 ಜನ ಇದ್ದರು. ಇಬ್ಬರು ಅವ್ರ ಅಮ್ಮನ ಹೊಟ್ಟೆ ಮೇಲೆ ಮಲಗಿದ ಫೋಟೋ ಡಿಸ್ಪ್ಲೇ ಆಗ್ತಿತ್ತು. ಆಗ ಕವಿತಾ ಛೆ ನಾನೇ ಇಲ್ಲದೆ ಇರೋ ಸೀನ್ ಎಲ್ಲ ಕ್ರಿಯೇಟ್ ಮಾಡಿಬಿಟ್ಟೆ ಅಂತ ಫೋನ್ ತೊಗೊಂಡು ಹೊರಟ್ಲು. ಅಮರ್ ಕಾರಲ್ಲಿ ಕೂತಿದ್ದ. ಅಮರ್ ಅವಳು ಮುಂದೆ ಬರೋದಿಲ್ಲ ಅಂತ ಸುಮ್ಮನೆ ಆದರೆ ಕವಿತಾ ಮುಂದೆ ಬಂದು ಕೂತ್ಕೊಂಡ್ಳು. ಅದನ್ನು ನೋಡಿ ಅಮರ್ಗೆ ಆಶ್ಚರ್ಯ ಆಯಿತು. ಅಮರ್ ಸಾರಿ ಕವಿತಾ ಅಂತ ಹೇಳ್ದ. ಅದಕ್ಕೆ ಕವಿತಾ ನಂದು ತಪ್ಪಿದೆ, ಇಟ್ಸ್ ಓಕೆ, ಮೂವ್ ಆನ್ ಅಂತ ಹೇಳಿದ್ಲು. ಇನ್ನು ನೀವು ಈ ಮಾಲ್ ಮ್ಯಾನೇಜರ್ ಪೋಸ್ಟ್ನಲ್ಲಿ ಇರೋ ಅವಶ್ಯಕತೆ ಇಲ್ಲ ಅಂತ ಹೇಳ್ದ. ಅದಕ್ಕೆ ದಿಲೀಪ್ ನನ್ನಿಂದ ಏನಾದರೂ ತಪ್ಪಾಯ್ತಾ ಅಂತ ಕೇಳ್ದ. ಹರ್ಷದ್ ಹೌದು, ಈ ಥರ ಒಳ್ಳೆ ಕೆಲಸ ಮಾಡಿ ಅದನ್ನು ನನಗೆ ತಲುಪಿಸ್ದೇ ಇರೋದಕ್ಕೆ ಈ ಮ್ಯಾನೇಜರ್ ಪೋಸ್ಟಿಂದ ತೆಗಿತಾ ಇದ್ದೀನಿ ಅಂತ ಹೇಳ್ದ. ಆಗ ದಿಲೀಪ್ ಸರ್
ಅಂತ ಹೇಳ್ತಾ ಹರ್ಷದ್ ನಮ್ಮ HVA ಗ್ರೂಪಲ್ಲಿ ಬರೋ ಎಲ್ಲ ಸೀರೆ ಕಂಪ್ನಿಗಳಿಗೆ ಮೇನ್ ಮ್ಯಾನೇಜರ್ ಅಂತ ಹೇಳ್ದ. ದಿಲೀಪ್ ಥ್ಯಾಂಕ್ ಯು ಸೋ ಮಚ್ ಸರ್ ಅಂತ ಹೇಳ್ದ. ಅದೇ ಟೈಮ್ಗೆ ಹೀನಾ ಯಾವ ಸೀರೆ ಸೆಲೆಕ್ಟ್ ಮಾಡೋದು ಅಂತ ಗೊತ್ತಾಗದೆ ಎಲ್ಲ ಸೀರೆ ತೆಗೆಸಿ ಗುಡ್ಡೆ ಹಾಕಿ ಹರ್ಷದ್ಗೆ ಕಾಲ್ ಮಾಡಿದ್ಲು. ಎಲ್ಲಿದ್ದೀರಾ, ಬೇಗ ಬನ್ನಿ ಅಂತ. ಹೀನಾ ಇರೋ ಕಡೆ ಬಂದು ಹರ್ಷದ್ ಅವರೇ ಯಾವುದು ಇಷ್ಟ ಆಗ್ತಿಲ್ಲ ಅಂತ ಹೇಳಿದ್ಲು. ಹರ್ಷದ್ ಹಾಗೆ ಕಣ್ಣಾಡಿಸಿ ಲೈಟ್ ಪಿಂಕ್ ಸೀರೆ ಗೋಲ್ಡನ್ ಬ್ಲೌಸ್ ಇರೋದನ್ನು ಸೆಲೆಕ್ಟ್ ಮಾಡ್ದ. ಆಗ ಹೀನಾ ಟೇಸ್ಟ್ ಚೆನ್ನಾಗಿದೆ ನಿಮ್ಮದು ಅಂತ ಹೇಳಿ ಡ್ರೆಸ್ಸಿಂಗ್ ರೂಮಲ್ಲಿ ಅಂತ ಹೇಳಿ ಸೀರೆ ಹಾಕ್ಕೊಂಡು ಬಂದಳು. ಅವನು ವಾವ್ ಎಷ್ಟು ಚಂದ ನಾನು ಹುಡುಗಿ ಅಂತ ಹೇಳ್ಕೊಂಡ. ಹೀನಾ ಹೇಗೆ ಕಾಣುತ್ತಿದ್ದೀನಿ ಅಂತ ಕೇಳಿದ್ಲು. ಅದಕ್ಕೆ ಹರ್ಷದ್ ಸೂಪರ್ ಅಂತ ಹೇಳ್ದ. ಹೀನಾ ಥ್ಯಾಂಕ್ ಯು ಅಂತ ಹೇಳಿದ್ಲು. ಮತ್ತೆ 5 ಸೀರೆ ಸೆಲೆಕ್ಟ್ ಮಾಡಿದ್ರು. ಮ್ಯಾನೇಜರ್ ಸರ್, ನೀವು ತುಂಬ ಕಾಸ್ಟ್ಲಿ ಸೀರೆ ಪರ್ಚೇಸ್ ಮಾಡಿರೋದಕ್ಕೆ ಅಂತ ಹರ್ಷದ್ ಸೆಲೆಕ್ಟ್ ಮಾಡಿರೋ ಸೀರೆ ಕೊಟ್ಟ. ಅದನ್ನು ನೋಡಿ ವಾವ್ ಈ ಸೀರೆ ಬ್ಯೂಟಿಫುಲ್ ಆಗಿದೆ ಅಂತ ಕೇಳಿದ್ಲು. ಆಗ ದಿಲೀಪ್ ಅವ್ರು ಸೆಲೆಕ್ಟ್ ಮಾಡಿದ್ದು ಅಂತ ಹೇಳಿದ್ರು. ಹೀನಾಗ ಅದನ್ನು ಕೇಳೋಣ ಅನ್ನಿಸ್ತು, ಆದರೆ ಬೇಡ ಅಂತ ಅಂದ್ಕೊಂಡು ಸರ್ ಆ ಥರ ಪೀಸ್ ಇನ್ನೂ ಒಂದಿದ್ರೆ ಕೊಡಿ ಅಂತ ಹೇಳಿದ್ಲು. ಅದಕ್ಕೆ ಸಾರಿ ಮೇಡಮ್ ಅದು ಒಂದೇ ಪೀಸ್ ಅಂತ ಹೇಳ್ದ. ಅದಕ್ಕೆ ಅವಳು ಇಟ್ಸ್ ಓಕೆ ಅಂತ ಹೇಳಿ ಬಿಲ್ಲಿಂಗ್ ಕೌಂಟ್ರ್ ಹತ್ರ ಹೋದ್ಲು. ಅವಳು ಪ್ರೈಸ್ ಕೂಡ ಕೇಳದೆ ಕಾರ್ಡ್ ಕೊಟ್ಟಳು. ಟೋಟಲ್ 5 lakhs ಆಗಿತ್ತು. ಹರ್ಷದ್ ಕೂಡ ಅವಂದೇ ಮಾಲ್ ಆಗಿದ್ರು ಪೇ ಮಾಡ್ದ. ಹೀನ ಸಡನ್ನಾಗಿ ಮಾಲ್ ಒಳಗಡೆ ಹೋಗಿ ಒಂದು ಲಂಗ ದಾವಣಿ ತೊಗೊಂಡು ಬಂದಳು. ಅದಕ್ಕೆ ಅಮೌಂಟ್ ಪೇ ಮಾಡಿದ್ಲು. ಸೀರೆ ಕೌಂಟರ್ಲಿ ತೋರಿಸಿದ್ದ ಹುಡುಗಿ ಒಂದು ಪುಟ್ಟ ಸ್ವೀಟ್ ಬಾಕ್ಸ್ ಕೊಟ್ಟು ಹ್ಯಾಪಿ ಮ್ಯಾರಿಡ್ ಲೈಫ್ ಬೋತ್ ಆಫ್ ಯು ಅಂತ ಹೇಳಿದ್ರು. ಅದಕ್ಕೆ ಹೀನಾ ಹರ್ಷದ್ ಇಬ್ಬರು ಮುಖ ನೋಡಿಕೊಂಡು ವಾಟ್ ಅಂತ ಹೇಳಿದ್ರು. ಆ ಹುಡುಗಿ ಏನಾಯಿತು, ಏನಾದರೂ ಪ್ರಾಬ್ಲಮ್ಮಾ ಮೇಡಮ್ ಅಂದಾಗ ನೋ ನಾವು ಮದುವೆ ಆಗ್ತಿಲ್ಲ, ನೀವು ತಪ್ಪು ತಿಳ್ಕೊಂಡಿದ್ದೀರಾ ಅಂತ ಹೇಳಿದ್ಲು. ಓ ಸಾರಿ ನಾನು ತಪ್ಪು ಅಂದ್ಕೊಂಡಿದ್ದೆ ಅಂತ ಹೇಳಿದ್ಲು. ಮತ್ತು ಮೇಡಮ್ ನೀವು ಮದುವೆ ಕಲೆಕ್ಷನ್ಸ್ಗೆ ಹೋಗಿ 11 lakh ಶಾಪಿಂಗ್ ಮಾಡಿದ್ದೀರಲ್ಲ, ಅದಕ್ಕೆ ಕಪಲ್ಸ್ ಅಂದ್ಕೊಂಡೆ ಹಾಗೆ ಹೇಳಿದೆ ಅಂದ್ಲು. ಆಗೀನ ಓ ಅದು ನಮಗೂ ಗೊತ್ತಿರಲಿಲ್ಲ, ಮದುವೆ ಸೀರೆ ಶಾಪಿಂಗ್ ಸೆಂಟರ್ ಅಂತ ಹೇಳಿದ್ಲು. ಸಾರಿ ಮೇಡಮ್ ಅಂತ ಹೇಳಿದ್ರು. ಅದಕ್ಕೆ ಹೀನಾ ಹೋಗಲಿ ಬಿಡಿ ಅಂತ ಹೇಳಿದ್ಲು. ಆ ಹುಡುಗಿ ಆದರೂ ನಿಮ್ಮ ಜೋಡಿ ಚೆನ್ನಾಗಿದೆ ಅಂತ ಹೇಳಿದ್ಲು. ಹೀನಾ ಏನು ರಿಯಾಕ್ಟ್ ಮಾಡದೆ ಹೊರಟೋದ್ಲು. ಹರ್ಷದ್ ತನ್ನ ಪ್ಯಾಕೆಟ್ನಲ್ಲಿದ್ದ ಅಮೌಂಟನ್ನು ಹುಡುಗಿಗೆ ಟಿಪ್ಸ್ ಅಂತ ಖುಷಿಯಲ್ಲಿ ಕೊಟ್ಟು ಹೋದ. ಹರ್ಷದ್ ಹೀನಾ ಅವರೇ ಲಂಗ ದಾವಣಿ ಯಾಕೆ ಅಂತ ಕೇಳ್ದ. ಅದಕ್ಕೆ ನನ್ನ ಫ್ರೆಂಡ್ಗೆ ಅಂತ ಹೇಳಿದ್ರು. ಅದಕ್ಕೆ ಹರ್ಷದ್ ಅದೇ ಎಮಿಲಿಯಾ ಅಂತಿದ್ದಾರೆ ಅಲ್ಲ ಅವರಿಗ ಅಂತ ಕೇಳ್ದ. ಅದಕ್ಕೆ ಅವಳು ಹೌದು ಅಂತ ಹೇಳಿದ್ಲು. ಅವ್ರಿಗೆ ಯಾಕೆ ಅಂತ ಕೇಳ್ದ. ಅವಳಿಗೆ ಸೀರೆ ಹಾಕ್ಕೊಳ್ಳೋದು ಬರೋದಿಲ್ಲ, ಸೊ ಅದು ಇವಳಿಗೆ ಕಂಫರ್ಟ್ ಅಂತ ಅಂದ್ಲು. ಅದಕ್ಕೆ ಹರ್ಷದ್ ನಗ್ದ ನೀವು ಒಳ್ಳೆ ಫ್ರೆಂಡ್ಶಿಪ್ ಮೇಂಟೈನ್ ಮಾಡ್ತೀರಾ ಅಂತ ಕೇಳ್ದ. ಅದಕ್ಕೆ ಹೀನಾ ಅಂತ ಹೇಳಿದ್ಲು. ಹರ್ಷದ್ ಹೌದು ಅಂತ ಹೇಳ್ದ. ಅದಕ್ಕೆ ಅವಳು ಸ್ಮೈಲ್ ಮಾಡಿ ಸುಮ್ಮನೆ ಆದ್ಲು. ಹರ್ಷದ್ ನಿಮಗೆ ಸೀರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ದ. ಅವಳು ಥ್ಯಾಂಕ್ ಯು ಅಂತ ಹೇಳಿದ್ರು. ಹಾಗೆ ನೀವು ನೋಡೋದಕ್ಕೆ ಚೆನ್ನಾಗಿದ್ದೀರಾ ಅಂತ ಹೇಳ್ದ. ಆಗೀನ ಸಡನ್ನಾಗಿ ಹರ್ಷದ್ ಕಡೆ ತಿರುಗಿದ್ಲು. ಹರ್ಷದ್ ಏನೂ ಆಗೇ ಇಲ್ಲ ಅನ್ನೋಗೆ ಕಳ್ಳನ ಥರ ಕಾರ್ ಡ್ರೈವ್ ಮಾಡ್ತಿದ್ದ. ಹರ್ಷದ್ ರೋಡ್ ನೋಡ್ತಾ ನೆಕ್ಸ್ಟ್ ಎಲ್ಲಿಗೆ ಅಂದಾಗ ಗೋಲ್ಡ್ ಅಂಗಡಿ ಅಂತ ಹೇಳಿದ್ಲು. ಆಗ ಹರ್ಷದ್ 5 ಕಿಲೋಮೀಟರ್ಸ್ ದೂರ HVA ಗೋಲ್ಡ್ ಅಂಗಡಿಗೆ ಕರ್ಕೊಂಡು ಹೋದ. ಹೀನಾ ಹರ್ಷದ್ ಕಡೆ ತಿರುಗಿ ನೋಡಿದ್ಲು. ಹರ್ಷದ್ ಅವಳು ನೋಡ್ದ. ಇಬ್ಬರು ಸಡನ್ನಾಗಿ ನಕ್ಕರು. ಇಬ್ಬರು ಅಂಗಡಿ ಒಳಗಡೆ ಹೋಗಬೇಕಾದ ಬೆಳ್ಳಿ ಸಾಮಗ್ರಿಗಳನ್ನೆಲ್ಲ ತಗೊಂಡು ಹರ್ಷದ್ ಒಂದು ರಿಂಗ್ ಪರ್ಚೇಸ್ ಮಾಡ್ದ. ಆಮೇಲೆ ಅದ್ರ ಜೊತೆ ಅರಿಶಿನ ಕುಂಕುಮ ಬಟ್ಲು 5 ಜೊತೆ ಬೆಳ್ಳಿ ತಟ್ಟೆ ತೆಗೆದು ಕಾರಲ್ಲಿ ಹಾಕ್ಸಿದ್ದ. ಇಬ್ಬರು ಕೌಂಟರ್ ಹತ್ರ ಹೋದಾಗ ಅಲ್ಲಿನ ವ್ಯಕ್ತಿ ಹೀನಾಗೆ ಮೇಡಮ್ ನೀವು 100ನೇ ಕಸ್ಟಮರ್ ಆಗಿದ್ದೀರಾ, ಅದಕ್ಕೆ ನಿಮಗೆ ಈ ಗೋಲ್ಡ್ ರಿಂಗ್ ಅಂತ ಕೊಟ್ಟ. ಅದಕ್ಕೆ ಹೀನಾ ನೋ ನನಗೆ ಬೇಡ ಅಂತ ಹೇಳಿದ್ಲು. ಮೇಡಮ್ ಇದು ನಮ್ಮ ಕಂಪನಿ ಪ್ರಿನ್ಸಿಪಲ್ ಪ್ಲೀಸ್ ಅಂತ ಹೇಳ್ದ. ಹೀನಾ ಏನೋ ಹೇಳ್ತಿದ್ಲು. ಆಗ ಹರ್ಷದ್ ಅದು ಕೊಡಿ ಅಂತ ಹೇಳಿ ಹೀನಾ ಕೈಗೆ ಹಾಕ್ಬಿಟ್ಟ. ಆಗ ಹೀನಾ ಹರ್ಷದವ್ರೆ ಯಾಕೆ ಹೀಗೆ ಮಾಡ್ತಿದ್ದೀರಾ ಶೋ ಅಂತ ಹೇಳಿದ್ಲು. ಹರ್ಷದ್ ಸೀರೆ ತಗೊಳ್ಳುವಾಗ ನನಗೂ ಸೀರೆ ಕೊಟ್ಟರು ಅಲ್ವಾ, ಇದು ಅದೇ ರೀತಿ ನಡೀರಿ ಅಂತ ಹೇಳ್ದ. ಹೀನಾ ಏನು ಹೇಳೋದಕ್ಕೂ ಆಗಲಿಲ್ಲ. ಅವಳು ಮುಂದೆ ಹೋದ. ಅದಾದಮೇಲೆ ಹರ್ಷದ್ ಆ ವ್ಯಕ್ತಿ ಕಡೆ ತಿರುಗಿ ಥ್ಯಾಂಕ್ ಯು ಅಂತ ಹೇಳಿ ಅಲ್ಲಿಂದ ಹೊರಟ. ಹೀನಾ ಕಾರಲ್ಲಿ ತನ್ನ ಕೈಯಲ್ಲಿ ಇರೋ ರಿಂಗ್ ನೋಡ್ಕೊಳ್ತಿದ್ಲು. ಅದು ಅವಳಿಗೆ ತುಂಬ ಇಷ್ಟ ಆಗಿತ್ತು. ಆ ಥರ ಪೀಸನ್ನು ಹೀನಾ ಲೈಕ್ ಮಾಡಿ ಪರ್ಚೇಸ್ ಮಾಡೋಕೆ ನೋಡಿದ್ಲು. ಆದರೆ ಪಿಕ್ ಹರಡು ಯೂನಿಕ್ ಡಿಸೈನ್ ಇದ್ದ ರಿಂಗ್ ಅಮೇರಿಕಾಲಿ ಸಿಕ್ಕಿರಲಿಲ್ಲ. ಹಾಗೆ ಅವಳಿಗೆ ವಿಜಯ್ ನೆನಪಾಗಿ ಸುಮ್ಮನೆ ಕುತ್ಕೊಂಡ್ಬಿಟ್ಲು. ಕವಿತಾ ಅಮರ್ ಕಾರಲ್ಲಿ ಹೋಗ್ತಾ ಇದ್ದರೆ ಹಳೇ ಕಾಲದ ಸಾಂಗ್ ಕಾರಲ್ಲಿ ಪ್ಲೇ ಆಗ್ತಾ ಇತ್ತು. ಕವಿತಾನ ಅಮರ್ ನೋಡಿ ಕವಿತಾ ಅಂತ ಕರೆದ.
ಅದಕ್ಕೆ ಅವಳು ಹೇಳ್ಬಾಲು ಅಂತ ಹೇಳಿದ್ಲು. ಆಗ ಅಮರ್ ಸೀರೆಯಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಿದ್ಯಾ, ಆದರೆ ಏನೋ ಮಿಸ್ ಆಗಿದೆ ಅಂತ ಹೇಳ್ದ. ಅದಕ್ಕೆ ಕವಿತಾ ಏನು ಮಿಸ್ ಹೊಡಿತಾ ಇದೆ ಅಂತ ಕೇಳಿದ್ಲು. ಅಮರ್ ಅವಳ ಮುಖನ ಫುಲ್ ಸ್ಕ್ಯಾನ್ ಮಾಡ್ದ. ಆಗ ಕುಂಕುಮ ಅಂತ ಕಾರಲ್ಲಿ ದೇವ್ರ ಮುಂದೆ ಇಟ್ಟಿದ್ದ ಕುಂಕುಮ ತೆಗೆದು ಕವಿತಾ ಹಣೆಗಿಟ್ಟ. ಮುಂದೆ ಏನಾಗುತ್ತೆ? ಹರ್ಷದೀನ ಫ್ರೆಂಡ್ ಆಗಿದ್ದಾರಾ? ಕವಿತಾ ಅಮರ್ಗೆ ಅವ್ರ ಪ್ರೀತಿ ಅರಿವಿಗೆ ತಿಳಿಯುತ್ತ. ಆ 5 ಜೊತೆ ಸೀರೆ ಏನಕ್ಕೆ ತೊಗೊಂಡಿದ್ದಾನೆ ನಮ್ಮ ಹರ್ಷದ್? ಇವಳಿಗೇನಾದರೂ ಸರ್ಪ್ರೈಸ್ ಕೊಡೋದಕ್ಕಾ? ಹಾಗೆ ಇವನು ಏನಾದರೂ ಪ್ರಪೋಸ್ ಮಾಡ್ತಾನ? ಇದನ್ನೆಲ್ಲ ತಿಳ್ಕೊಳ್ಳೋಣ ನೆಕ್ಸ್ಟ್ ಎಪಿಸೋಡಲ್ಲಿ. ಅಲ್ಲಿ ತನಕ ಕೇಳ್ತಾ ಇರಿ ನಿಮ್ಮ ವ್ಲಾಗ್ಸ್ ಅಂತ ಹೇಳ್ತಾ, ಪ್ರೀತಿ ಲವ್ ಪ್ಯಾರ್ ಎಪಿಸೋಡ್ಸ್ನ ಮಿಸ್ ಮಾಡ್ಕೋಬೇಡಿ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಫೈನಲಿ ಈ ಕತೆ 50 ಎಪಿಸೋಡ್ನ ಕಂಪ್ಲೀಟ್ ಮಾಡಿದೆ. ಸೊ ನಿಮಗೆ ಯಾವುದೇ ಡೌಟ್ ಇದ್ದರೆ ಈ ಕತೆ ಬಗ್ಗೆ ನನಗೆ ಕಮೆಂಟ್ ಮಾಡಿ ಕೇಳಿ, ನಾನು ಅದಕ್ಕೆ ಆನ್ಸರ್ ಕೊಡ್ತೀನಿ. ಸೊ ಹಾಗೆ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಲವ್ ಯು ಆಲ್. ಬಾಯ್. ನಿಮ್ಮಿಂದ ನಾನು. ಸೊ ಪ್ಲೀಸ್ ಹೆಲ್ಪ್ ಮಾಡಿ. ಬಾಯ್.